भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र तत्र ये एकादशो विषयः, अत्र दशमो विषयः इति अस्ति, चिन्ता मास्तु। एकादशो विषयः जीवस्य गत्या गति इति। जीवस्य जीवस्य गत्या गति इति। तावत् अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागम् एकादशं विषयं यथा स्वामिपादानुग्रहं विचारयामः। सर्वाग्रे श्री श्री स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाणज्ञानं संप्रदायविदो गुरून् नत्वा विशुद्ध वेदांत परिभाषा प्रकाश्यते। अथ एकादशो विषयः जीवस्य गत्या गति। श्री श्री
ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರ ಒಂದು ವಿಶಿಷ್ಟ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ಸಂಸ್ಕೃತ ಕೃತಿಯಲ್ಲಿ 11ನೇ ವಿಷಯ ಜೀವಸ್ಯ ಗತ್ಯಾಗತಿ, ಜೀವನ ಗತಿ ಮತ್ತೆ ಆಗತಿ ಅಂದ್ರೇನು? ಹೋಗುವುದು ಬರುವುದು. ಹೋಗುವುದು ಅಂದ್ರೇನು? ಈ ಒಂದು ಜೀವಾತ್ಮ ಶರೀರ ಇಲ್ಲಿ ಇರೋವರೆಗೂ ಕೂಡ ಶರೀರದಲ್ಲಿ ಇರ್ತಾನೆ. ಶರೀರ ಬಿದ್ದೋದ ಮೇಲೆ ಅಥವಾ ಶರೀರವನ್ನು ಅವನು ಬಿಟ್ಟು ಹೋಗುವಾಗ ಗತಿ ಏನು? ಗತಿ ಅವನಿಗೆ ಗತಿ ಅಂದರೆ ಅವನು ಹೋಗುವ ದಾರಿ ಮಾರ್ಗ, ಎಲ್ಲಿ ಹೋಗ್ತಾನೆ, ಹೇಗೆ ಹೋಗ್ತಾನೆ, ಎಲ್ಲಿ ಹೋಗ್ತಾನೆ ಅಂತಕ್ಕಂಥದ್ದು. ಮತ್ತೆ ಆಗತಿ, ಅಲ್ಲಿಂದ ಹೋದ ಮೇಲೆ ಪುನಃ ಹೇಗೆ ವಾಪಸ್ ಬರ್ತಾನೆ, ಎಲ್ಲಿಗೆ ವಾಪಸ್ ಬರ್ತಾನೆ. ಮತ್ತೆ ಹೋಗ್ತಾನೆ ಅಂತ ಅಂದ್ಬೇಕಾದ್ರೆ ಯಾತಕ್ಕೆ ಅಲ್ಲಿ ಹೋಗ್ತಾನೆ? ಯಾವುದೋ ಒಂದು ಜಾಗಕ್ಕೆ ಹೋಗ್ತಾನೆ. ಈ ಮಾರ್ಗ ಹಿಡಿದು ಅಲ್ಲಿಗೆ ಹೋಗ್ತಾನೆ, ಈ ಮಾರ್ಗ ಹಿಡಿದು ಇಲ್ಲಿಗೆ ಹೋಗ್ತಾನೆ. ಹಾಗೆ ಹೋಗ್ಬೇಕಾದ್ರೆ ನಿಮಿತ್ತ ಏನು? ಮತ್ತೆ ಪುನಃ ಆ ಒಂದು ಯಾವ ನಿಮಿತ್ತದಿಂದ ಅಲ್ಲಿ ಹೋಗಿದ್ದನೋ ಆ ನಿಮಿತ್ತವು ಪೂರ್ಣವಾಗಿ ಹೊರಟು ಹೋದ ಮೇಲೆ, ನಾಶವಾದ ಮೇಲೆ, ಆ ನಿಮಿತ್ತ ಪೂರ್ಣವಾಗಿ ನಾಶವಾಗುವುದು ಯಾವಾಗ? ಯಾವಾಗ ಅಂತಂದ್ರೆ ಆ ಎಲ್ಲಿ ಹೋಗ್ತಾನೋ ಅಲ್ಲಿ, ಆ ಲೋಕದಲ್ಲಿ ಪೂರ್ಣವಾಗಿ ಈ ನಿಮಿತ್ತ ಯಾತಕ್ಕೋಸ್ಕರ ಹೋಗಿರ್ತಾನಲ್ಲ ಅದೆಲ್ಲವನ್ನೂ ಕೂಡ ಅನುಭವಿಸಿದ ನಂತರ ಈ ನಿಮಿತ್ತ ಹೋಗಿಬಿಡುತ್ತೆ, ನಾಶವಾಗಿಬಿಡುತ್ತೆ. ನಿಮಿತ್ತ ಏನು ಇರೋದಿಲ್ಲ ಅಲ್ಲಿರೋದಕ್ಕೆ. ಆಗೇನು ಮಾಡ್ತಾನೆ? ವಾಪಸ್ ಬರ್ತಾನೆ. ವಾಪಸ್ ಬರೋದಕ್ಕೇನು ನಿಮಿತ್ತ? ಯಾವ ನಿಮಿತ್ತವೂ ಇಲ್ಲದೆ ಇದ್ರೆ ಗತಿ ಆಗತಿ ಸಾಧ್ಯವೇ ಇಲ್ವಲ್ಲ. ಒಂದು ನಿಮಿತ್ತ ಬೇಕೇ ಬೇಕು. ನಾವು ಇಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗ್ತೀವಿ, ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬರ್ತೀವಿ ಅಂತಂದ್ರೆ ಒಂದು ನಿಮಿತ್ತ ಇದ್ದೇ ಇರಬೇಕಲ್ಲ. ಇಲ್ಲಿಂದ ಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ತೀವಿ? ಅದು ಏನೋ ಒಂದು ಸಮಾರಂಭ ಇದೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಂದ ಬಿಟ್ಟು ಇಲ್ಲಿಗೆ ಯಾಕೆ ಬರ್ತೀವಿ? ಅಲ್ಲೇ ಇರ್ಬೋದಲ್ಲ ಅಂತಂದ್ರೆ ಇಲ್ಲ, ಇಲ್ಲಿ ನಮ್ಮ ಒಂದು ಕುಟುಂಬ ಸಂಸಾರ ಅಂತಕ್ಕಂಥದ್ದು ಇಲ್ಲಿದೆ, ಆದ್ದರಿಂದ ಈ ನಿಮಿತ್ತ. ಹೀಗೆ ನಿಮಿತ್ತ ಇದ್ರೆ ಗತಿ ಆಗತಿ. ಏನ್ ನಿಮಿತ್ತ ಹಾಗಾದ್ರೆ? ಇದೆಲ್ಲವನ್ನೂ ಕೂಡ ಈ ಭಾಗದಲ್ಲಿ ವಿಚಾರ ಮಾಡಿದ್ದಾಯಿತು. ಈಗ ಇದರ ಒಂದು ಕೊನೆಯ ಭಾಗಕ್ಕೆ ಬರ್ತಾರೆ. ಏನು? ನಿರ್ಣಾಯಕ ಭಾಗ. ಇವೆಲ್ಲ ಯಾತಕ್ಕೆ ಹೇಳಿದ್ರು? ಇದರ ಸ್ಥಾನ ಏನು? ಮತ್ತೆ ಇಲ್ಲಿ ಹೇಳಿರ್ತಕ್ಕಂಥ ಅನೇಕ ಉಪಾಸನೆಗಳನ್ನು ಹೇಳಿದ್ದಾರಲ್ಲ, ಅದಕ್ಕೆ ಏನು ಸ್ಥಾನ? ಮತ್ತೆ ಈ ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳುವಾಗ ಜ್ಞಾನಾದೇವತು ಅಂತ ಅನ್ನುವಾಗ ಅವಧಾರಣೆ ಮಾಡಿ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದರಿಂದ ಉಪಾಸನೆಗೆ ಏನು ಸ್ಥಾನ? ಏನು ಸ್ಥಾನ ಇಲ್ಲ ಆದಮೇಲೆ ಉಪಾಸನೆ ಯಾತಕ್ಕೆ ಬೇಕಾಗಿತ್ತು? ಇವೆಲ್ಲ ಪ್ರಶ್ನೆ ಬರುತ್ತಲ್ಲ. ಇದಕ್ಕೆಲ್ಲವನ್ನೂ ಕೂಡ ಉತ್ತರ ಹೇಳಿ ಕೊನೆಗೆ ಈಗ ಹೇಳ್ತಾ ಇದ್ದಾರೆ, ಉಪಸಂಹಾರ ರೂಪವಾಗಿ, ಅಂದ್ರೆ ಹಿಂದೆ ಹೇಳಿದ್ದನ್ನೆಲ್ಲವನ್ನೂ ಕೂಡ ಉಪಸಂಹಾರ ಮಾಡಿಕೊಂಡು ಒಳಗೆ ಎಳೆದುಕೊಂಡು ಅದನ್ನ ಪಿಂಡೀಕೃತವನ್ನಾಗಿ ಮಾಡಿ ಸಂಕ್ಷೇಪವನ್ನು ಮಾಡಿ ಈಗ ಅದನ್ನು ಹೇಳ್ತಾ ಇದ್ದಾರೆ. ಅದೆಲ್ಲವನ್ನೂ ಕೂಡ ಈ ಭಾಗ ಹೇಳಿ ಇಲ್ಲಿ ಜೀವನ ಗತ್ಯಾಗತಿ ಎನ್ನುವುದನ್ನ ಇಲ್ಲಿ ಮುಕ್ತಾಯ ಮಾಡ್ತಾರೆ. ಏನು ಮಾಡ್ತಾರೆ ನೋಡೋಣ. ಇಲ್ಲಿ ತನಕ ಇವಾಗ ಹೇಳಿದ್ವಲ್ಲ ಅವೆಲ್ಲ ವಿಚಾರ ಆಗಿತ್ತು. ಈಗ ನೋಡಿ, ಇದನ್ನ ಈ ಒಂದು ಉಪಸಂಹಾರ ಮಾಡ್ತಾ ಹೇಳ್ತಾರೆ. 59ನೇ ಪುಟ. ಪಂಚಾಗ್ನಿ ವಿದ್ಯಾ ವೈಶ್ವಾನರ ವಿದ್ಯಾ ಇತ್ಯೇವಮಾದೀನಾಂ ಸರ್ವ ವೇದಾಂತ ಪ್ರತ್ಯಯತ್ವಾತ್ ಉಪಾಸನಾ ಗುಣಾನಾಂ ಸರ್ವೇಷಾಂ ಉಪಸಂಹಾರ ಪೂರ್ವಕಮೇವ ಅನುಷ್ಠಾತವ್ಯಂ ನತು ಕೇವಲಂ ಏಕತ್ರ ಶ್ರುತ ಏವ ಗುಣಾಃ ಉಪಯೋಕ್ತವ್ಯಾಃ ಅಂತ ಹೇಳ್ಬಿಟ್ರು. ಇದೆಲ್ಲ ಕೂಡ ನಮಗೆ ಈಗ ತಾನೆ ಈ ಪ್ರಕೃತ 3ನೇ ಪಾದ ನಾವು ಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೇವಲ್ಲ, ಅದರಲ್ಲಿ ಈಗ ತಾನೇ ನಾವು ವಿಚಾರ ಮಾಡಿರತಕ್ಕ ವಿಷಯ ಇವೆಲ್ಲ. ಹೌದ್ ತಾನೆ?
ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದನ್ನೇ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷ ಅಂದ್ರೆ ಈ ಚೋದನೆ ಅಂತ ಯಾವ ನಿಮಿತ್ತವಾಗಿ ಅದು ಹೇಳಲ್ಪಟ್ಟಿದೆಯೋ ಮತ್ತೆ ಅದಕ್ಕೆ ಯಾವುದು ವಿಷಯವಾಗಿದೆಯೋ ಅದು ಒಂದೇ ಆಗಿರುವುದರಿಂದ ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಎಲ್ಲ ಶಾಖೆಗಳಲ್ಲಿಯೂ ಕೂಡ ಅದಕ್ಕೆ ಆ ತತ್ವಕ್ಕೆ ಯಾವ ಯಾವ ಗುಣಗಳನ್ನ ಮತ್ತೆ ಈ ಹೀಗೆ ಮಾಡಬೇಕು ಉಪಾಸನೆಗಳನ್ನ ಹೇಳಿದ್ದಾರೆಯೋ ಅವೆಲ್ಲವನ್ನೂ ಕೂಡ ಒಂದರಲ್ಲಿ ಬಿಟ್ಟಿದ್ದರೂ ಕೂಡ ಅದನ್ನು ಸೇರಿಸ್ಕೊಂಡು ಬೇರೆ ಕಡೆ ಹೇಳಿರ್ತಕ್ಕಂಥ ಅದನ್ನು ಸೇರಿಸ್ಕೊಂಡು ಇಲ್ಲಿ ಉಪಾಸನೆಯನ್ನು ಮಾಡಬೇಕು, ಎಲ್ಲೂ ಬಿಡೋ ಹಾಗಿಲ್ಲ. ಯಾಕೆ? ವೇದ್ಯಾಭೇದ ನೆನ್ನೆ ಕೂಡ ವಿಚಾರ ಮಾಡಿದ್ವಿ. ಎಲ್ಲ ಕಡೆ ಹೇಳಿರ್ತಕ್ಕಂಥ ಉಪಸಂಹಾರ ಮಾಡಿಕೊಳ್ಳಬೇಕು. ಅದನ್ನೇ ಆ ವಾಕ್ಯವನ್ನೇ ಅಲ್ಲಿ ಭಾಷ್ಯವಾಕ್ಯ, ಇಲ್ಲಿ ಸ್ವಾಮಿಪಾದ ವಾಕ್ಯ ಅಷ್ಟೆ ಹೇಳಿದರು. ಇದನ್ನ ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ತದುಕ್ತಂ ಸೂತ್ರ ಭಾಷ್ಯೆ. ನೋಡಿ, ಇಲ್ಲಿ ಹಿಂದೆ ಏನಾಯಿತು? ಪಂಚಾಗ್ನಿ ವಿದ್ಯಾ, ವೈಶ್ವಾನರ ವಿದ್ಯಾ ಇವೆಲ್ಲವನ್ನೂ ಕೂಡ ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸರ್ವ ವೇದಾಂತ ಪ್ರತ್ಯಯತ್ವ, ಇಲ್ಲಿ ಇದು ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಇದು ಹೇಳಲ್ಪಟ್ಟಿರುವುದರಿಂದ ಅಂದ್ರೆ ಇದು ಅರಿಯುವಂತಹ ವಿಷಯವನ್ನಾಗಿ ಇದನ್ನ ತಿಳಿಸಿಕೊಟ್ಟಿರುವುದರಿಂದ ಇದೇ ವಿಷಯ ಏನು ಅಂದ್ರೆ ಉಪಾಸನ ಗುಣಾನ. ಆ ಉಪಾಸನೆಯಲ್ಲಿ ಹೇಳಿರತಕ್ಕಂಥ ಈ ಉದಾಹರಣೆಗೆ ವೈಶ್ವಾನರ ವಿದ್ಯೆ ಇಲ್ಲಿ ಹೇಳಿದ್ದಾರೆ, ಇನ್ನೊಂದು ಕಡೆ ಹೇಳಿದ್ದಾರೆ. ಸರ್ವೇಷಾಂ ಎಲ್ಲ ಕಡೆಯಲ್ಲಿಯೂ ಕೂಡ ಉಪಸಂಹಾರ ಪೂರ್ವಕಂ ಆ ಉಪಾಸನಾ ಗುಣಾನಾಂ ಉಪಾಸನೆಯ ಗುಣಗಳನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ಕಡೆ ಬಿಟ್ಟಿದ್ರೆ ಅದನ್ನ ಇನ್ನೊಂದು ಕಡೆ ಹೇಳಿರ್ತಾವಲ್ಲ ಅಲ್ಲಿಂದ ತೆಗೆದುಕೊಳ್ಳಬೇಕು. ತೆಗೆದುಕೊಂಡು ಬಂದು ಅದನ್ನ ಆ ಎಲ್ಲ ಗುಣಗಳನ್ನು ಸೇರಿಸಿ ನಾವು ಅನುಷ್ಠಾನ ಮಾಡಬೇಕು. ಅಷ್ಟೇ ಹೊರತು ನತು ಕೇವಲ ಏಕತ್ರ ಶ್ರುತ, ಅಷ್ಟೇ ಹೊರತು ಕೇವಲ ಯಾವುದೋ ಒಂದು ಶ್ರುತಿಯಲ್ಲಿ ಕೆಲವು ಗುಣಗಳನ್ನು ಹೇಳಿರ್ತಾರೆ ಅದನ್ನು ಮಾತ್ರ ಇಟ್ಟುಕೊಂಡು ಉಪಾಸನೆ ಮಾಡತಕ್ಕದ್ದಲ್ಲ. ಹಾಗೊಂದು ವೇಳೆ ಉಪಾಸನೆ ಮಾಡಿದರೆ ಅದು ಪರಿಪೂರ್ಣವಾದ ದೇವತೋಪಾಸನೆ ಆಗುವುದಿಲ್ಲ, ಪರಿಚ್ಛಿನ್ನವಾದ ದೇವತೋಪಾಸನೆ ಆಗಿಬಿಡುತ್ತೆ. ಯಾವಾಗ ಪರಿಚ್ಛಿನ್ನವಾದ ದೇವತೋಪಾಸನೆ ಆಯಿತೋ ಫಲ ಕೂಡ ಪರಿಚ್ಛಿನ್ನವೇ, ಪೂರ್ಣ ಫಲ ಅಲ್ಲ. ಹೀಗೆ ಅಲ್ಲಿ ಮಾತ್ರ ಹೇಳಿರ್ತಕ್ಕಂಥದ್ದನ್ನ ಉಪಸಂಹಾರ ಮಾಡಿಕೊಂಡು ಮಾಡತಕ್ಕದ್ದಲ್ಲ, ಎಲ್ಲ ಕಡೆ ಹೇಳಿರತಕ್ಕಂಥ ಎಲ್ಲ ಉಪಾಸನಾ ಗುಣಗಳನ್ನೂ ಕೂಡ ಸೇರಿಸಿಕೊಂಡು ಉಪಾಸನೆ ಮಾಡಬೇಕು ಅಂತ ಇದು ಸ್ವಾಮಿಪಾದರ ವಾಕ್ಯ. ಅದನ್ನೇ ಭಾಷ್ಯಕಾರರು ನೋಡಿ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಸ್ವಾಮಿಪಾದರವರು ಹೇಳ್ತಾ ಇದ್ದಾರೆ. ಇದನ್ನ ಈ ಸೂತ್ರ ಎಲ್ಲ ನಾವು ಈಗ ಬಹಳ ಹಿಂದೆ ಎಲ್ಲ ಈಚೆಗೆ ನಾವು ಇದನ್ನೆಲ್ಲ ನೋಡಿದ್ದೇವೆ. ಏನು? ತದುಕ್ತಂ ಭಾಷ್ಯೆ, ಭಾಷ್ಯದಲ್ಲಿಯೂ ಕೂಡ ಇದನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ನಾವೀಗ ತಾನೇ ನೋಡಿರ್ತಕ್ಕಂಥ 3:3:5 ಅಲ್ಲಿ ಹಾಕಿದ್ದಾರೆ. ಇದು ಯಾವುದು ಸೂತ್ರ? ನಿನ್ನೆ ಕೂಡ ಅದನ್ನು ವಿಚಾರ ಮಾಡಿದಲ್ಲ. ಉಪಸಂಹಾರೋರ್ಥಾಭೇದಾದಿಶೇಷವತ್ಸಮಾನೇಚ ಉಪಸಂಹಾರ ಕರ್ತವ್ಯ ಕುತಃ ಅರ್ಥಾಭೇದಾತ್ ಅರ್ಥ ಅಭೇದಾತ್. ಮತ್ತೆ ವಿಧಿಶೇಷವತ್ ಎಲ್ಲ ಇದಕ್ಕೆ ಅಲ್ಲಿ ಏನು ಹೇಳಿರ್ತಾರೆ ಎಲ್ಲ ಕೂಡ ವಿಧಿಶೇಷದಂತೆ ಇದೆಲ್ಲ ಕೂಡ ಸಮಾನವಾಗಿದೆ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಎಲ್ಲವನ್ನು ಸೇರಿಸ್ಕೊಂಡು ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರಲ್ಲ, ಅದನ್ನೇ ಕೋಟ್ ಮಾಡ್ತಾ ಇದ್ದಾರೆ. ಸ್ಥಿತೇ ಚ ಏವಂ ಸರ್ವ ವೇದಾಂತ ಪ್ರತ್ಯಯತ್ವೇ ಸರ್ವ ವಿಜ್ಞಾನಾನಾಂ ಅನ್ಯತ್ರ ಉದಿತಾನಾಂ ವಿಜ್ಞಾನ ಗುಣಾನಾಂ ಅನ್ಯತ್ರಾಪಿ ಸಮಾನೇ ವಿಜ್ಞಾನೇ ಉಪಸಂಹಾರೋ ಭವತಿ. ಹೀಗಿರುವಾಗ ಸರ್ವ ವೇದಾಂತ ಪ್ರತ್ಯಯತ್ವೇ ಸರ್ವ ವಿಜ್ಞಾನಾನಾಂ ಎಲ್ಲ ವಿಜ್ಞಾನಗಳಿಗೂ ಕೂಡ ಸರ್ವ ವೇದಾಂತ ಪ್ರತ್ಯಯತ್ವೇ ಅಂದ್ರೆ ಎಲ್ಲ ವೇದಾಂತಗಳಿಗೂ ಕೂಡ ಇದೇ ವಿಷಯ ಎಂಬುದಾಗಿ ನಿಶ್ಚಯ ಮಾಡಲ್ಪಟ್ಟಿರುವುದರಿಂದ ಏನು ಮಾಡಿದ್ದಾರೆ? ಅನ್ಯತ್ರೋದಿತಾನಾಂ ಎಲ್ಲೋ ಬೇರೆಯ ಕಡೆ ಹೇಳಿರ್ತಕ್ಕಂತಹ
ಇದಕ್ಕೆ ಸಂಬಂಧಪಟ್ಟ ಬೇರೆ ಕಡೆ ಹೇಳಿರತಕ್ಕಂತಹ ಗುಣಗಳನ್ನು ಸಮಾನ ವಿಜ್ಞಾನ ಅಂದರೆ ವಿಜ್ಞಾನ ಅಂದರೆ ಉಪಾಸನೆ, ಆ ಉಪಾಸನ ಸಮಾನವಾಗಿರಬೇಕಾದ್ರೆ, ವಿದ್ಯೆ ಸಮಾನವಾಗಿರಬೇಕಾದರೆ ಏನು ಮಾಡಬೇಕು? ಅಲ್ಲಿರೋದನ್ನು ಇಲ್ಲಿಗೂ ತರಬೇಕು, ತಂದು ಉಪಸಂಹಾರ ಮಾಡಿಕೊಂಡು ಅದನ್ನು ನಾವು ಅನುಷ್ಠಾನ ಮಾಡಬೇಕು. ಕುತಃ ಯಾಕೆ ಅಂದರೆ ಅರ್ಥಭೇದ ಇಲ್ಲ, ಅರ್ಥಭೇದ ಅರ್ಥದಲ್ಲಿ ಅಂದರೆ ಆ ಒಂದು ಪ್ರಯೋಜನದಲ್ಲಿ, ಗುರಿಯಲ್ಲಿ, ಮತ್ತೆ ಈ ತತ್ವದಲ್ಲಿ ಯಾವ ಭೇದವೂ ಇಲ್ಲದಿರುವುದರಿಂದ. ಹೌದಾನೆ? ಹೀಗಾಗಿ ಯಏವ ಹಿ ತೇಷಾಂ ಗುಣಾನಾಂ ಏಕತ್ರ ಅರ್ಥೋ ವಿಶಿಷ್ಟ ವಿಜ್ಞಾನೋಪಕಾರಕ ಸ ಏವ ಅನ್ಯತ್ರಾಪಿ. ಯಾವುದು ಒಂದು ಕಡೆ ಯಾವುದೋ ಒಂದು ವಿಶಿಷ್ಟ ವಿಜ್ಞಾನಕ್ಕೆ ಉಪಕಾರಕವಾಗಿ ಹೇಳಿರ್ತಕ್ಕಂಥ ಗುಣವನ್ನು ಹೇಳಿರ್ತಾರೆ, ಅದನ್ನ ಸಯೇವ ಅನ್ಯತ್ರಾಪಿ ಉಪಸಂಹರ್ತವ್ಯ, ಅದನ್ನೂ ಕೂಡ ಬೇರೆ ಕಡೆ ನಾವು ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು. ಉಭಯತ್ರಾಪಿ ತದೇವ ಏಕಂ ವಿಜ್ಞಾನಂ ತಸ್ಮಾದ್ ಯಾಕೆ ಅಂದರೆ ಎರಡೂ ಕಡೆ ಒಂದೇ ವಿಜ್ಞಾನ, ವೇದ್ಯ ವಸ್ತು ಒಂದೇ ಆಗಿದೆ. ಆದ್ದರಿಂದ ತಸ್ಮಾದ್ ಉಪಸಂಹಾರ, ಆದ್ದರಿಂದ ಅಲ್ಲಿಂದ ಇಲ್ಲಿ ಇದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಇದನ್ನ ನಾವು ಸೂತ್ರ ಭಾಷೆ ನೋಡಿದ್ದೀವಿ ನಾವು. ಇತಿ ಸಂಕ್ಷೇಪೇಣ ಉಪಾಸನಾತತ್ವಂ ನಿರೂಪಿತಂ. ಇಲ್ಲಿ ಇಷ್ಟು ಮಾತ್ರ ಹೇಳಿದ್ದಾರೆ. ಸಂಕ್ಷೇಪವಾಗಿ ನಾವು ಇಲ್ಲಿಂದಲೂ ಇಲ್ಲಿ ವಿಶುದ್ಧ ವೇದಾಂತ ಪರಿಭಾಷಾ ಗ್ರಂಥದಲ್ಲಿ ನಾವು ಹೇಳಿದ್ದೇವೆ. ಯಾರು ಹೇಳತಕ್ಕಂಥ ಮಾತಿದು? ಸ್ವಾಮಿಪಾದರವರು. ಅತ್ರ ಚ ಅವಿದ್ಯಾ ಕಲ್ಪಿತೋಪಾಧಿ ಸಂಬಂಧೇನ ಏವ ಉಪಾಸ್ಯ ಉಪಾಸಕ ಭೇದೋಪಗಮಾತ್ ಮಧ್ಯಮಾಧಿಕಾರಿಣಾಂ ಉಪಕಾರಾರ್ಥಮೇವ ಅಯಂ ಉಪಾಸನಾ ವ್ಯವಹಾರಃ ಶಾಸ್ತ್ರೇಣ ಕಲ್ಪಿತಃ ಇತಿ ನ ಪ್ರಸ್ಪರ್ತವ್ಯಂ. ಇಷ್ಟೆಲ್ಲ ಇದ್ರೂ ಕೂಡ ನೋಡಿ ಪಾಠಕರೇ, ಒಂದು ವಿಚಾರವನ್ನ ಮಾತ್ರ ಮರೆಯಬೇಡಿ. ಸ್ವಾಮಿಪಾದರು ಹೇಳ್ತಕ್ಕಂಥ ಮಾತು, ಒಂದು ವಿಚಾರವನ್ನ ಮಾತ್ರ ಮರೆಯಬೇಡಿ. ಯಾವುದದು ಅಂತಂದ್ರೆ, ಇಲ್ಲಿ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ಉಪಾಧಿಯ ಸಂಬಂಧದಿಂದ ಮಾತ್ರ ಉಪಾಸ್ಯ, ಉಪಾಸಕ, ಉಪಾಸನೆ ಎಂಬ ಭೇದವು ನಮಗೆ ಗೊತ್ತಾಗುತ್ತೆ. ಎಂತ ಭೇದ ಇದೆ? ಯಾವುದರಿಂದ? ಈ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂಥ ಉಪಾಧಿಯನ್ನ ಯಾವುದೋ ಒಂದು ಉಪಾಧಿಯ ಮೂಲಕ ನೋಡಿದಾಗ ಮಾತ್ರ ಅದು ಉಪಾಸನೆಗೆ ಯೋಗ್ಯವಾಗುತ್ತೆ. ಉಪಾಧಿ ಅಂದ್ರೇನು? ಅದು ಗುಣೋಪಾಧಿ. ಗುಣ ಇರಬಹುದು. ಇಲ್ಲ, ವಿಷ್ಣುವಿನ ಉಪಾಸನೆ ಮಾಡಬೇಕು. ವಿಷ್ಣುವನ್ನು ಉಪಾಸನೆ ಮಾಡಬೇಕಾದ್ರೆ ಅವನನ್ನ ಒಂದು ಗುಣಗಳನ್ನು ಹೇಳ್ತಾರೆ. ದಿವ್ಯಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖ. ಹೀಗೆ ಇದೆಲ್ಲ ಗುಣಗಳು. ಈ ಗುಣಗಳನ್ನು ಸೇರಿಸ್ಕೊಂಡು ಓಹೋ ವಿಷ್ಣುವನ್ನು ಉಪಾಸನೆ ಮಾಡ್ತಾರೆ. ಇದೆಲ್ಲ ಏನಾಗಿದೆ? ಈ ಉಪಾಧಿ ಅಂತಕ್ಕಂಥದ್ದೇ ಅವಿದ್ಯಾ ಕಲ್ಪಿತ. ಅವಿದ್ಯಾ ಕಲ್ಪಿತ ಅಂದರೆ ದಡ್ರು ಅಂತ ಏನು ಅರ್ಥ ಅಲ್ಲ. ಅವಿದ್ಯಾ ಕಲ್ಪಿತ ಅಂದರೆ ಆ ಒಂದು ಪರಮಾತ್ಮ ವಿಷ್ಣು ಅಂತ ನಾವೇನು ಕರಿತಾ ಇದ್ದೀವಿ ಅವನ ಅಥವಾ ನಿನ್ನ ಉಪಾಸಕನ ಸ್ವರೂಪವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದು ಅಷ್ಟೆ. ಅದಕ್ಕೆ ನಾವು ದಡ್ರು ಅವಿದ್ಯಾವಂತರು ಅಂತ ಹೇಳ್ತಾ ಇದ್ದೇವೆ ಅಷ್ಟೇ, ಇನ್ನೇನಿಲ್ಲ. ಅವರು ಬೇರೆ ಬೇಕಾದರೂ ಶಾಸ್ತ್ರಗಳಲ್ಲಿ ಪ್ರವೀಣರಾಗಿರ್ಬೋದು, ವ್ಯಾಕರಣ, ಮೀಮಾಂಸಾ, ತರ್ಕ ಎಲ್ಲದರಲ್ಲೂ ಕೂಡ ಪಾರಂಗತರು. ಆದರೂ ಕೂಡ ಇಲ್ಲಿ ಏನಾಗಿದೆ? ಇಲ್ಲಿ ಈ ಒಂದು ಉಪಾಧಿಯ ಸಂಬಂಧದಿಂದ ತಿಳಿಯುತ್ತಾರಾದ್ದರಿಂದ ಇವರು ಇಲ್ಲಿ ಅವಿದ್ಯಾವಂತರು ಅಂತ ಹೇಳ್ತಾ ಇದ್ದೇವೆ. ಉಪಾಧಿ ಏನಾಗಿದೆ? ಉಪಾಧಿಯೇ ಅವಿದ್ಯೆಯಿಂದ ಕಲ್ಪಿತವಾಗಿದೆ. ಉಪಾಧಿ ಅಂತ ಅನ್ನೋದು ಅವಿದ್ಯೆಯಿಂದ ಕಲ್ಪಿತವಾಗಿದೆ. ಇನ್ನು ಅವಿದ್ಯೆಯಿಂದ ಕಲ್ಪಿತವಾದ ಉಪಾಧಿಯಿಂದ ಒಡಗೂಡಿದ ಒಂದು ತತ್ವವನ್ನು ಉಪಾಸನೆ ಮಾಡಬೇಕಾ? ಅಯ್ಯೋ, ಮೂಲವೇ ಅವಿದ್ಯೆ. ಇನ್ನು ಅದರಿಂದ ಹೊರತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ಅವಿದ್ಯೆಯೇ. ಹೌದಾನೆ?
ಹಾಗೆ ಏನಾಗಿದೆ ಇಲ್ಲಿ ಅವಿದ್ಯಾ ಇದಕ್ಕೆ ಇದು ಅವಿದ್ಯೆ ಅಂತ ಹೇಳಿ ಇದು. ಹಾಗಾಗಿ ಉಪಾಸನೆ ಅಂತಕ್ಕಂಥದ್ದು ಯಾರು ಹೇಳಿದ್ದಾರೆ? ಇದು ಮಧ್ಯಮಾಧಿಕಾರಿನ ಉಪಕಾರಾರ್ಥಂ. ಯಾರು ಉತ್ತಮಾಧಿಕಾರಿಗಳಿಗೆ ಅಲ್ಲ, ಮಧ್ಯಮಾಧಿಕಾರಿಗಳಿಗೆ ಮಾತ್ರ ಅವರ ಪ್ರಯೋಜನಕ್ಕಾಗಿ ಉಪಕಾರಾರ್ಥಂ ಎಂ ಉಪಾಸನಾ ವ್ಯವಹಾರ. ಅವರ ಪ್ರಯೋಜನಕ್ಕಾಗಿ ಈ ಉಪಾಸನಾ ವ್ಯವಹಾರ ಇದೆ. ಅದನ್ನು ಯಾರು ಮಾಡಿದ್ದಾರೆ? ಶಾಸ್ತ್ರ ಕಲ್ಪಿತ. ಈ ಉಪಾಸನಾ ವ್ಯವಹಾರವನ್ನು ನಾವೇನು ಮಾಡಿಲ್ಲ, ಶಾಸ್ತ್ರವೇ ಇದನ್ನು ಕಲ್ಪಿಸಿ ಹೇಳುತ್ತಿದೆ. ನೋಡಪ್ಪ, ಇದನ್ನು ಉಪಾಸನೆ ಮಾಡು ಅಂತ ಹೇಳ್ತಾ ಇದೆ. ಉಪಾಸನೆ ಎಂಬತಕ್ಕಂಥ ಪದವನ್ನು ಬಳಸಿದ್ದಾರೆ. ಯಾತಕ್ಕೆ ಅಂದರೆ ಮಧ್ಯಮ ಅಧಿಕಾರಿಗಳಿಗೋಸ್ಕರ. ಯಾತಕ್ಕೆ ಅಂದರೆ ಅವರು ಈ ಉಪಾಧಿಯಿಂದ ಒಳಗೂಡಿದ ತತ್ವವನ್ನು ನಿಜ ಅಂತ ತಿಳ್ಕೊಂಡಿದ್ದಾರೆ. ಇನ್ನೂ ಅವರು ಇವೆಲ್ಲ ಅವಿದ್ಯೋಪಾಧಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅವಿದ್ಯೆಯಿಂದ ಎತ್ತಿ ಹಾಕಲ್ಪ ಅವಿದ್ಯಾ ಪ್ರತಿಪಸ್ಥಾಪಿತ ಅಂತ ಗೊತ್ತಿಲ್ಲ. ಆದ್ದರಿಂದ ಅವರು ಮಧ್ಯಮಾಧಿಕಾರಿಗಳು. ಅವ್ರಿಗೋಸ್ಕರ ಇದಿದೆ. ಯಥಾಹು ಅಭಿಯುಕ್ತಾಹ. ನೋಡಿ, ಈ ಒಂದು ಎಲ್ಲವೂ ಕೂಡ ಅವಿದ್ಯೆಯಿಂದ ಕೂಡಿದೆ ಅಂತ ಹೇಳೋದಕ್ಕೆ ಸೂತ್ರ ಭಾಷೆಯಲ್ಲಿ, ಅಧ್ಯಾಸ ಭಾಷೆಯಲ್ಲಿ ಸೊಗಸಾಗಿ ಹೇಳಿದ್ದಾರೆ. ಏನು ಅಲ್ಲಿ ಹೇಳಿದ್ರು? ಪ್ರತಿಜ್ಞೆ ಮಾಡಿದ್ರು. ಏನು? ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ರಿತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಎಲ್ಲವೂ ಅಷ್ಟೇ. ಎಲ್ಲ ವಿಧಿಶಾಸ್ತ್ರ ಮತ್ತು ಮೋಕ್ಷಶಾಸ್ತ್ರ ಎರಡೂ ಕೂಡ ಅಷ್ಟೇ. ನಾನು ಈ ಉಪಾಸನೆಯನ್ನು ಮಾಡಬೇಕು, ಈ ಉಪಾಸನೆಯನ್ನು ಮಾಡಿ ಆ ಲೋಕವನ್ನು ಪಡೆದು ಅಲ್ಲಿಂದ ಮುಕ್ತನಾಗಬೇಕು ಅಂತ ಏನೋ ಹೇಳ್ಕೊಂಡದ್ದು. ಅವನು ಎಷ್ಟು ಅವಿದ್ಯಾವಂತನೋ ಅಷ್ಟೇ ಅವಿದ್ಯಾವಂತ ಇನ್ನೊಬ್ಬ ಕೂಡ ಪಕ್ಕ ಇರತಕ್ಕಂಥವನು. ಅವನೇನು ತಿಳಿದಾನೆ? ನೋಡ್ರಿ, ಎಲ್ಲ ಉಪಾಸನೆಗಳು ಕೂಡ ಅವಿದ್ಯಾ ಪ್ರತಿಪಸ್ಥಾಪಿತ. ಕೇವಲ ಜ್ಞಾನದಿಂದ ಮಾತ್ರ ಮುಕ್ತಿ ಸಾಧ್ಯ. ಜ್ಞಾನ ಒಂದರಿಂದಲೇ ಮುಕ್ತಿ ಸಾಧ್ಯ. ಜ್ಞಾನವನ್ನು ಮಾಡ್ಕೊಳ್ಬೇಕು, ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನಲ್ಲ, ಇವನೂ ಕೂಡ ಆ ಉಪಾಸನೆಯಿಂದ ಮುಕ್ತಿ ಪಡಿಬೇಕು ಅಂತ ಹೇಳ್ತಾ ಇದ್ದಾನೆ. ಅವನಷ್ಟೇ ಅವಿದ್ಯಾವಂತ. ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಕೇವಲ ವಿಧಿ ಪ್ರತಿಷೇಧ ಶಾಸ್ತ್ರವಲ್ಲ. ವಿಧಿ ಪ್ರತಿಷೇಧ ಶಾಸ್ತ್ರ ಎಲ್ಲ ಯಾವುದು? ಈ ವೇದದ ಎಲ್ಲ ಪೂರ್ವಭಾಗ, ಪೂರ್ವಕಾಂಡ. ಮತ್ತೆ ಮೋಕ್ಷಪರಾಣಿ ಉಪನಿಷತ್ ಭಾಗ, ಅದು ಕೂಡ ಅವಿದ್ಯಾ. ನೋಡಿ ಎಂಥ ಮಾತ್ರ ಇವೆಲ್ಲ. ಅವು ಕೂಡ ಅವಿದ್ಯಾವಂತರ ವಿಷಯ ಅಂತ ಹೇಳಿ ಮುಂದೆ ಹೇಳ್ತಾರೆ. ಆ ಪೂರ್ವ ಪಕ್ಷಿ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಹೇಗೆ? ಏನೋ ಈ ವಿಧಿ ಪ್ರತಿಷೇಧ ಉಪಾಸನೆನ ಅವಿದ್ಯಾ ಪ್ರತಿಪಸ್ಥಾಪಿತ ಅಂತಂದ್ರೆ ಒಪ್ಕೊಳ್ಳೋಣ. ಆದರೆ ನೀವು ಯಾವುದನ್ನು ಸಿದ್ಧ ಮಾಡುವುದಕ್ಕೆ ಪ್ರತಿಜ್ಞೆ ಮಾಡಿ ಬಂದಿದ್ದೀರೋ ಅದೂ ಕೂಡ ಅವಿದ್ಯಾವಂತರ ಸೇರಿದ್ದು ಅಂತ ಹೇಳಿದ್ಬಿಟ್ರಲ್ಲ, ಇದ್ಯಾಕೆ ಸ್ವಾಮಿ? ಹಾಗಾದ್ರೆ ನೀವು ಅವಿದ್ಯಾವಂತರ? ಅಯ್ಯೋ, ಅದು ಹೋಗ್ಲಿ ಬಿಡಿ. ಯಾವುದು ವಿಧಿಶಾಸ್ತ್ರ, ಉಪಾಸನೆ, ಕರ್ಮ, ಗಿರ್ಮ, ಅವಿದ್ಯಾ ವಿಚಾರ ಅದೇ. ಇದು ಜ್ಞಾನವನ್ನು ಪಡೆದುಕೊಂಡು ನಾವು ಮೋಕ್ಷವನ್ನು ಹೊಂದಬೇಕು ಅಂತ ಇದೆಯಲ್ಲ ಸಿದ್ಧಾಂತ. ಇದು ಕೂಡ ಅವಿದ್ಯಾವದ ವಿಷಯ ಅಂದ್ಬಿಟ್ರೆ, ಅವಿದ್ಯಾವಂತರ ವಿಷಯ. ಅವಿದ್ಯಾವದ ವಿಷಯ ಅಂದ್ರೆ ಅವಿದ್ಯಾವಂತರ ವಿಷಯ ಅಂದ್ಬಿಟ್ರೆ ಹೇಗೆ ಸ್ವಾಮಿ ಅಂತ ಕೇಳಿದಾಗ ಏನು ಉತ್ತರ ಹೇಳ್ತಾರೆ? ಅದೇ ಅಲ್ಪಾಡ್ತೇನೆ. ಕಥಂ ಪುನಃ ಅವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚೇತಿ. ಪ್ರಶ್ನೆ ಮಾಡ್ತಾನೆ. ಅಲ್ಲ ಸ್ವಾಮಿ, ಹೇಗೆ ಸ್ವಾಮಿ? ಕಥಂ ಪುನಃ ನೋಡಿ, ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಲ್ಲ ಸ್ವಾಮಿ, ಕಣ್ಣಿಂದ ಎದುರಿ ವಿಷಯಗಳನ್ನು ನೋಡ್ತಾ ಇದ್ದೀವಿ. ಇಂಥದ್ದನ್ನೆಲ್ಲ ನೀವು ಅವಿದ್ಯಾವದ್ ವಿಷಯ, ಅವಿದ್ಯಾವಂತರ ವಿಷಯ ಅಂದ್ಬಿಟ್ರೆ ಹೇಗೆ ಸ್ವಾಮಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅವರು, ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ರಹಿತಸ್ಯ ಪ್ರಮಾತೃತ್ವಾನುಪಪತ್ತೌ ಪ್ರಮಾಣ ಪ್ರವೃತ್ತಿಯನುಪಪತ್ತೇ ನಹಿ ಇಂದ್ರಿಯಾಣ್ಯನುಪಾದಾಯ ಪ್ರತ್ಯಕ್ಷಾದಿ ವ್ಯವಹಾರ ಸಂಭವತೆ ನ ಚ ಅನಧ್ಯಸ್ಥಾತ್ಮಭಾವೇನ ದೇಹೇನ ಕಶ್ಚಿದ್ ವ್ಯಾಪ್ರಿಯತೆ ನ ಚ ಏತಸ್ಮಿನ್ ಸರ್ವಸ್ಮಿನ್ ಅಸತಿ ಅಸಂಗಸ್ಯ ಆತ್ಮನಃ ಪ್ರಮಾತೃತ್ವಮುಪಪದ್ಯತೆ ನ ಚ ಪ್ರಮಾತೃತ್ವಮಂತರೇಣ ಪ್ರಮಾಣ ಪ್ರವೃತ್ತಿರಸ್ತಿ ತಸ್ಮಾತ್ ಅವಿದ್ಯಾವದ್ವಿಷಯಾಣ್ಯೇವ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ಇತಿ.
ಎಲ್ಲಿ ಅಧ್ಯಾಸವಾಗಿ ಹೇಳ್ತಕ್ಕಂಥ ಹೇಗೆ ಕಾರಣ ಕೊಡ್ತಾರೆ ನೋಡಪ್ಪ, ಯಾವ್ದು ಕೇಳ್ತಾ ಇದ್ದೀವಿ ಗೊತ್ತೇನು? ನಾನು ಜ್ಞಾನ ಮಾಡಿಕೊಳ್ಳಬೇಕು, ಮೋಕ್ಷವನ್ನು ಪಡೆದುಕೊಳ್ಳಬೇಕು, ನಾನು ಉಪಾಸನೆ ಮಾಡಬೇಕು, ಈ ಲೋಕವನ್ನು ಪಡೆಯಬೇಕು. ಎರಡೂ ಒಂದೇನಪ್ಪ. ಯಾಕೆ ಅಂತಂದ್ರೆ ಇಲ್ಲಿ ಪ್ರಮಾತೃತ್ವವನ್ನು ಇಟ್ಟುಕೊಳ್ಳದೆ ನೀನು ಉಪಾಸಕ ಅಂತಲೂ ಹೇಳೋಕ್ಕಾಗೋದಿಲ್ಲ, ಜ್ಞಾನಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ನಾನು ಜ್ಞಾನಿ, ನಾನು ಉಪಾಸಕ, ಹೀಗೆ ಯಾವ ಒಂದು ಉಪಾಧಿಯೂ ಇಲ್ಲದೆ ಇರತಕ್ಕಂತಹ ನಿನ್ನಲ್ಲಿ ಈ ಒಂದು ಕೆಲವು ಧರ್ಮಗಳನ್ನ ಅಧ್ಯಾಸ ಮಾಡಿಕೊಂಡು ಹೇಳ್ತಾ ಇದ್ದೆ. ಆಗ ಮಾತ್ರ ಏನಾಗುತ್ತೆ, ಈ ಪ್ರಮಾತೃತ್ವ ಅಂತಕ್ಕಂಥದ್ದು ಬರುತ್ತೆ. ಅಧ್ಯಾಸ ಮಾಡಿದ್ರೆ ಅಹಂ ಮಮಾಭಿಮಾನ ರಹಿತಸ್ಯ ದೇಹೇಂದ್ರಿಯಾದಿಶು, ದೇಹ ಇಂದ್ರಿಯ ಇವೆಲ್ಲ ನಾನು ನನ್ನದು ಅಂತ ಇಟ್ಟುಕೊಳ್ಳದೆ ಏನೂ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಏನು ಮಾಡ್ತೀರಿ? ನಾವು ಯಾವ ಪೂಜೆ ಅಹಂಕಾರ ಇಷ್ಯೆ, ನಾನು ಮಾಡುತ್ತೇನೆ, ಮಾಡಿಸುತ್ತೇನೆ, ಅಥವಾ ಅಹಂಕರಿಷ್ಯೆ, ಏನಾರು ಒಂದು ಹೇಳ್ತೀನಿ. ಆವಾಗ ಏನು ಮಾಡಬೇಕು? ಆವಾಗ ಏನಾಯ್ತು ಅಲ್ಲಿಗೆ ಅಂದರೆ ಕರ್ತೃತ್ವವೇ ಇಲ್ಲದ ನಿನ್ನ ಪರಿಪೂರ್ಣ ಸ್ವರೂಪದಲ್ಲಿ ನಾನು ಅಹಂಕರಿಷ್ಯೆ ಏತದ್ವ್ರತಂಕರಿಷ್ಯೆ ಅಂತ ಹೇಳಿ ಕರ್ತೃತ್ವವನ್ನ ಆರೋಪ ಮಾಡಿಕೊಳ್ತೀಯ. ಆಗ ಹೆಸರಾಯಿತು ನಿನಗೆ, ನೀನು ಕರ್ತೃ ಅಂತ. ಅದನ್ನು ಮಾಡಿಕೊಳ್ಳದೆ ಇದ್ರೆ ಕರ್ತೃ ಅಲ್ವೇ ಅಲ್ಲ ನೀನು. ಆಮೇಲಿಂದ ಆ ಕರ್ತೃತ್ವ ಇದೆಯಲ್ಲ, ಅದು ಶಾಶ್ವತವ? ಅದೂ ಅಲ್ಲ. ಅದೇ ಸ್ವಾಮಿ, ಕರ್ತೃತ್ವ ಶಾಶ್ವತ ಅಲ್ಲ. ಇದು ನಾವು ಇರೋವರೆಗೂ ಮಾಡಬೇಕಲ್ಲ. ಅಲ್ಲಪ್ಪ, ಅದು ಶಾಶ್ವತ ಅಲ್ಲ. ಆ ಕರ್ತೃತ್ವ ಅದು ಹೋಗುತ್ತೆ, ತಂದು ಬರುತ್ತೆ. ಇಲ್ಲಿ ಕರ್ತೃತ್ವ ಪೂಜೆ ಮಾಡಿಬಿಟ್ಟ, ನಾನು ಏನೋ ಇಮಾಂ ಪೂಜಾಂ ಕಾಲೇಶಿ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಟ್ಟ, ಆವಾಗ ಏನು ಕರ್ತೃತ್ವ ಬಂತು. ಪೂಜಾ ಕರ್ತೃತ್ವ ಅಂತ ಬಂತು. ಪೂಜೆ ಆಯಿತು, ಎದ್ದ, ಪಕ್ಕದಲ್ಲಿ ಏನಾಗಿತ್ತು, ಸಂಗೀತ ಕಚೇರಿ ನಡೀತಾ ಇತ್ತು, ಅಲ್ಲಿ ಹೋದ, ಕೂತ್ಕೊಂಡು ಏನು ಮಾಡ್ದ, ಇಷ್ಟೇ ತನ್ಮಯನಾಗಿ ಅದು ಸಂಗೀತ ಕಚೇರಿ ಕೇಳ್ತಾ ಇದ್ದ. ಆವಾಗ ಏನಾಯ್ತು ಅವನಿಗೆ, ಈ ಕರ್ತೃತ್ವ ಇಲ್ಲಿ ಈ ಹೋಯ್ತಲ್ಲ, ಆವಾಗ ಒಂದು ಶ್ರೋತೃತ್ವ ಬಂತಲ್ಲಿ. ಅಲ್ಲಿಂದ ಎದ್ದ, ಇನ್ನೊಂದು ಕಡೆ ಹೋದ, ಇನ್ನೊಂದು ಬಂತು. ಹೀಗೆ ಇವೆಲ್ಲ ಏನು ಆಗಮಾಪ ಹೋಗ್ತಾ ಬರ್ತಾ ಯಾವುದು ಶಾಶ್ವತ. ಆದ್ದರಿಂದ ಇಲ್ಲಿ ಅಧ್ಯಸ್ಥವಾದ ಹೊರತು ಏನೂ ಸಾಧ್ಯವಿಲ್ಲ ಅಂತ ಹೇಳಿ ಯದಾಹು ಅಭಿಯುಕ್ತಾ ಆಶ್ರಮ ತ್ರಿವಿಧಾಹೀನ ಮಧ್ಯಮ, ಗೌಡಪಾದ ಪ್ರಸಿದ್ಧವಾದ ಕಾರ್ಯ. ತ್ರಿವಿಧಾಹೀನ ಮಧ್ಯಮೋತ್ಕೃಷ್ಟ ದೃಷ್ಟಯ ಉಪಾಸನೋಪದಿಷ್ಟೇಯಂ ತದರ್ಥಮನುಕಂಪಯ. ಉಪಾಸನಾ ಉಪದಿಷ್ಟ, ಉಪಾಸನೆಯನ್ನ ಈ ಉಪಾಸನೆ ಉಪದಿಷ್ಟ, ಉಪದೇಶ ಅಲ್ಲಿ ವಿಧಾನ ಮಾಡಿದ್ದಾರೆ. ಯಾರಿಗೋಸ್ಕರ? ಇಲ್ಲಿ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಿಯ ಆಶ್ರಮ. ಹೀನ ಮಧ್ಯಮ ಉತ್ಕೃಷ್ಟ 3 ವಿಧವಾದ ಆಶ್ರಮಗಳಿದೆ. ಅಲ್ಲಿ ಉಪಾಸನಾ ಉಪದಿಷ್ಟ ಎಂ ತದರ್ಥ ಅನುಕಂಪಯ. ಇಲ್ಲಿ ಅವರವರ ಒಂದು ಆಶ್ರಮಕ್ಕೆ ಅನುಗುಣವಾಗಿ ಅವರವರಿಗೆ, ಕೆಲವರಿಗೆ ಉಪಾಸನೆಯನ್ನು ವಿಧಾನ ಮಾಡಿದ್ದಾರೆ, ಇನ್ನು ಕೆಲವು ಕಡೆ ನೋಡಿ ಜ್ಞಾನಾದೇವತು ಕೈವಲ್ಯಂ ಅಂತ ಅಲ್ಲೂ ವಿಧಾನ ಮಾಡಿದ್ದಾರೆ. ಹೀಗೇನು ಮಾಡಿದ್ದಾರೆ? ಇದೆಲ್ಲವೂ ಕೂಡ ಅಧಿಕಾರಿಗಳ ದೃಷ್ಟಿಯಿಂದಲೇ ಹೊರತು ಮತ್ತೇನೂ ಇಲ್ಲ. ತತ್ರ ಅವಿದ್ಯಾವಸ್ಥಾಯಾಂ ಬ್ರಹ್ಮಣ ಉಪಾಸ್ಯೋಪಾಸಕಾದಿ ಲಕ್ಷಣ ಸರ್ವೋ ವ್ಯವಹಾರ. ಇದು ಕೂಡ ಇಲ್ಲಿ ನಾವು ಮುಂದೆ ಸೂತ್ರ ಭಾಷೆ ವಿಚಾರ ಮಾಡಿದ್ವಿ. ಇದು ಎಲ್ಲಿ? ಈಗ ಮೊನ್ನೆ ಆನಂದಮಯೋಭ್ಯಾಸ ಅಂತ ತುಂಬಾ ಹಿಂದೆ ಆಗಿತ್ತು ಸೂತ್ರ. ಇದು 12ನೇ ಸೂತ್ರ. ಇದು ಮೊಟ್ಟ ಮೊದಲನೆಯ ಅಧ್ಯಾಯದಲ್ಲಿ ಮೊದಲನೇ ಪಾದ ಏನಿದೆ, ಆನಂದಮಯಾಧಿಕರಣ. ಅದರಲ್ಲಿ ಹೇಳ್ತಾರೆ, ಮೊನ್ನೆ ಹೇಳಿದ್ದ, ತತ್ರ ಕಾನಿಚಿತ್ ಬ್ರಹ್ಮಣ ಉಪಾಸನಾನಿ, ಮತ್ತೆ ಅಭ್ಯುದಯಾರ್ಥಾನಿ, ಉಪಾಸನೆ ಮಾಡಿದ್ರೆ ಅಭ್ಯುದಯಾರ್ಥ. ಅದು ಕಾನಿಚಿತ್ ಕ್ರಮ ಮುಕ್ತ್ಯರ್ಥಾನಿ, ಕೆಲವು ಈ ಕ್ರಮ ಮುಕ್ತ್ಯರ್ಥಿ, ಉಪಾಸನೆ ಮಾಡಬೇಕು, ಆಲೋಕಕ್ಕೆ ಹೋಗಬೇಕು, ಅಲ್ಲಿಂದ ಮುಕ್ತನಾಗಬೇಕು. ಕಾನಿಚಿತ್ ಕರ್ಮ ಸಮೃದ್ಧ್ಯರ್ಥಾನಿ, ಕೆಲವು ಕೇವಲ ಕರ್ಮ ಸಮೃದ್ಧಿಗೋಸ್ಕರ. ಹೀಗೆ ಅಂತ ಹೇಳಿ ಅಲ್ಲಿ ವಿಭಾಗ ಮಾಡಿ ಹೇಳಿದ್ದಾರೆ. ಇದೆಲ್ಲ ಎಲ್ಲಿ? ಅವಿದ್ಯಾವಸ್ಥಾಯಾಮ್.
ಎಲ್ಲವೂ ಕೂಡ ಅವಿದ್ಯಾವಸ್ಥೆ ನಡೆಯತಕ್ಕಂತಹ ವ್ಯವಹಾರ ಅಂತ ಕಂಠೋಕ್ತವಾಗಿ ಹೇಳಿದ್ದಾರೆ. ಇತಿ ಯುಕ್ತಂಚ ಏತತ್ ನಹಿ ಅನಧ್ಯಸ್ಥಾತ್ಮಭಾವಂ ಅಹಂಕಾರಂ ಅನಧ್ಯಸ್ಥ ಆತ್ಮೀಯ ಭಾವಂಚ ಮನೋ ಅನಾಶ್ರಿತ್ಯ ಧ್ಯಾತೃ ಧ್ಯಾನ ಧ್ಯೇಯ ವಿಭಾಗ ವ್ಯವಹಾರೋ ನಿರ್ವಿಭಾಗೆ ಪರಮಾತ್ಮನೇ ಸಂಸ್ಯಾತ್ ಇತಿ. ಈಗ ನಾವು ಹೇಳಿದ್ವಲ್ಲ, ದೇಹೇಂದ್ರಿಯಾದಿಷು ಅಹಂ ಮಮ ಅಭಿಮಾನರಹಿತಸ್ಯ ಪರಮಾತೃತ್ವಾನುಪತ್ತೌ ಪ್ರಮಾಣ ಪ್ರವೃತ್ತಿ ಅನುಪತ್ತೇ ನಾಚ ಅನಧ್ಯಸ್ಥಾತ್ಮಭಾವೇನ ದೇಹೇನ ಕಶ್ಚಿದ್ ವ್ಯಾಪ್ರಿಯತೆ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ಇದು ಸರಿಯಾದ ಒಂದು ತಿಳುವಳಿಕೆ. ಏನು? ಅನಧ್ಯಸ್ಥಾತ್ಮಭಾವಂ ಅಹಂಕಾರಂ. ಈ ಒಂದು ಅಧ್ಯಾಸ ಮಾಡಿಕೊಳ್ಳದೆ ಯಾವುದನ್ನ? ಆತ್ಮಭಾವಂ, ನನ್ನಲ್ಲಿ ನಾನು ಎಂಬ ಅಹಂಕಾರವನ್ನು ಅಧ್ಯಾಸ ಮಾಡಿಕೊಳ್ಳದೆ, ನಾನು ಎಂಬ ಅಹಂಕಾರವನ್ನು ಅಧ್ಯಾಸ ಮಾಡಿಕೊಳ್ಳದೆ, ಮತ್ತೆ ಇನ್ನೊಂದು ಮನೋ ಅನಾಶ್ರಿತ ಆತ್ಮೀಯ ಭಾವ, ನನ್ನ ಆತ್ಮೀಯ ನನ್ನದು ಎಂಬ ಭಾವವನ್ನು ಕೂಡ, ಅದೇನು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಅದನ್ನು ಕೂಡ ನಾವು ಆಶ್ರಯಿಸದೆ, ಎರಡನ್ನೂ ಕೂಡ ಆಶ್ರಯಿಸದೆ ಹೋಗಿಬಿಟ್ರೆ ಯಾವ ಧ್ಯಾತೃ ಧ್ಯಾನ ಧ್ಯೇಯ ವಿಭಾಗ ವ್ಯವಹಾರ ಅದು ಯಾವುದು ಕೂಡ ಇಲ್ಲ. ಯಾವುದರಲ್ಲಿ ಯಾವ ವಿಭಾಗವೂ ಇಲ್ಲದೆ ಇರತಕ್ಕಂಥ ಪರಮಾತ್ಮನಲ್ಲಿ ಈ ಒಂದು ವಿಭಾಗ ಸಾಧ್ಯವೇ ಇಲ್ಲ. ಮತ್ತು ಬಂದಿದೆಯಲ್ಲ ಸ್ವಾಮಿ, ಬಂದಿದೆಯಲ್ಲ ಅಂದರೆ ಯಾವುದಕ್ಕೆ ಬಂದಿದೆ ಗೊತ್ತೇನು? ನೀನು ಈ ಆತ್ಮಭಾವ ಅಂದರೆ ನಾನು ಎಂಬ ಅಹಂಕಾರದಿಂದ ಅಧ್ಯಸ್ಥನಾಗಿದ್ದೀಯೇ, ಮತ್ತೆ ಈ ಆತ್ಮೀಯ ಭಾವ ನನ್ನದು ಎಂಬುದಾದ ಒಂದು ಮನೋ ವ್ಯಾಪಾರ, ಅದರಿಂದಲೂ ಕೂಡ ಅಧ್ಯಸ್ಥನಾಗಿ, ಎರಡರಿಂದಲೂ ಕೂಡ ದೇಹ ಇಂದ್ರಿಯ ದೇಹೇಂದ್ರಿಯಾದಿ ರಹಿತಸ್ಯ ಅಂತ ಹೇಳ್ತಾರೆ, ಅಲ್ಲಿ ಹೇಳಿದ್ದಾರಲ್ಲ ಅದೇ. ಹೀಗೆ ಇವೆರಡೂ ಕೂಡ ಒಂದು ನಾನು ಮತ್ತೆ ನನ್ನದು ಎಂಬುದಾಗಿ ಅಧ್ಯಾಸ ಮಾಡಿಕೊಳ್ಳದೆ ಇದ್ದರೆ ನಿರ್ವಿಭಾಗವಾದ ಪರಮಾತ್ಮನಲ್ಲಿ ಯಾವ ವಿಭಾಗವನ್ನಾಗಲಿ ಮಾಡಿಕೊಳ್ಳುವುದಕ್ಕೆ ಕಾರಣವೇ ಇಲ್ಲ ಅಂತ ಹೇಳಿ, ಅತಃ ವಸ್ತುತಂತ್ರಜ್ಞಾನ ದೃಷ್ಟ್ಯ ವೀಕ್ಷ್ಯಮಾಣೆ ಆತ್ಮೀಯ ಭಾವ ಅಯಂ ಅವಿದ್ಯಾ ಕಲ್ಪಿತ ಏವ ಅಧ್ಯವಸೀಯತೆ. ಇಲ್ಲಿ ನಿರ್ಣಯ ಮಾಡಿ ಹೇಳಿದ್ರು ಸ್ವಾಮಿಪಾದರವರು. ಆದ್ದರಿಂದ ವಸ್ತುತಂತ್ರಜ್ಞಾನ ದೃಷ್ಟ್ಯ, ವಸ್ತುವಿಗೆ ಅಧೀನವಾಗಿರುವ ಜ್ಞಾನದ ದೃಷ್ಟಿಯಿಂದ, ವಸ್ತುವಿಗೆ ಅಧೀನವಾಗಿರತಕ್ಕಂತಹ ಜ್ಞಾನದ ದೃಷ್ಟಿಯಿಂದ ನಾವು ಪರಿಶೀಲನೆ ಮಾಡಿ ನೋಡಿದಾಗ, ವೀಕ್ಷಮಾಣೆ ಸತಿ ಪರಿಶೀಲನೆ ಮಾಡಿ ನೋಡಿದಾಗ ಆತ್ಮೀಯ ಭಾವೋ ಅಯಂ ಅವಿದ್ಯಾ ಕಲ್ಪಿತ. ಈಗ ಈ ನಾನು ನನ್ನದು ಎಂಬ ಈ ಭಾವ ಇದೆಯಲ್ಲ, ಅವೆಲ್ಲ ಇದೇನಾಗಿದೆ? ಇದು ಅವಿದ್ಯಾ ಕಲ್ಪಿತ ಏವ. ಇದು ಕೇವಲ ಅವಿದ್ಯೆಯಿಂದ ಕಲ್ಪಿತವಾಗಿದೆ ಎಂಬುದಾಗಿ ಅಧ್ಯವಸೀಯತೆ, ನಿಶ್ಚಯಿಸಲ್ಪಡುತ್ತದೆ. ಅಷ್ಟೇ, ಇನ್ನೇನು ಇಲ್ಲ ಇದಕ್ಕೆ, ಎಂಬುದಾಗಿ ನಿಶ್ಚಯಿಸಲ್ಪಡುತ್ತದೆ ಅಂಥೇಳಿ ಇದನ್ನೇ ಉಪದೇಶ ಸಹಸ್ರಿಯಲ್ಲಿ ಹೇಳಿದ್ದಾರೆ ನೋಡಿ. ಆತ್ಮ ಹ್ಯಾತ್ಮೀಯ ಇತ್ಯೇಷಃ ಭಾವೋ ವಿದ್ಯಾ ಪ್ರಕಲ್ಪಿತ, ಭಾವೋ ಅವಿದ್ಯಾ ಪ್ರಕಲ್ಪಿತ ಅಂತ ಅವಗ್ರಹ ಚಿಹ್ನೆ ಇದೆಯಲ್ಲ. ಭಾವೋ ವಿದ್ಯಾ ಪ್ರಕಲ್ಪಿತ ಆತ್ಮೈಕತ್ವೇ ಹ್ಯಸೌ ನಾಸ್ತಿ ಬೀಜಾಭಾವೇ ಕುತಃ ಫಲಂ. ಒಳ್ಳೆಯ ಒಂದು ಶ್ಲೋಕ. ಇದೇ ಅರ್ಥವನ್ನು ಕೊಡತಕ್ಕಂಥ ಶ್ಲೋಕ ಬೇಕಾದಷ್ಟಿವೆ. ಏನಿದು ಅಂದರೆ ಆತ್ಮೀಯ ಇತ್ಯೇಷ, ನಾನು ನನ್ನದು ಎಂಬ ಒಂದು ಭಾವನೆ, ತಾನು ತನ್ನದು ಎಂಬ ಭಾವನೆ ಇದೆಯಲ್ಲ, ಇದು ಭಾವ ಅವಿದ್ಯಾ ಪ್ರಕಲ್ಪಿತ. ಇತ್ಯೇಷ ಭಾವ ಅವಿದ್ಯಾ ಕಲ್ಪಿತ. ನಾನು ಅಂತನ್ನೋದು ಅವಿದ್ಯಾ ಕಲ್ಪಿತ, ನನ್ನದು ಅಂತನ್ನೋದು ಅವಿದ್ಯಾ ಪ್ರಕಲ್ಪಿತ. ಯಾಕೆ ಅಂತಂದ್ರೆ ಆತ್ಮೈಕತ್ವೇ ಹ್ಯಸೌ ನಾಸ್ತಿ. ಈ ಆತ್ಮೈಕತ್ವ ಯಾವಾಗ ಉಪನಿಷತ್ ಪ್ರತಿಪಾದ್ಯವಾಗಿರತಕ್ಕಂತಹ ಬ್ರಹ್ಮಾತ್ಮೈಕತ್ವ ದರ್ಶನ ನಮಗೆ ಆಗುತ್ತೋ,
ಬ್ರಹ್ಮಾತ್ಮೈಕತ್ವ ಅನುಭವ ಆಗುತ್ತೋ ಆಗ ಹೆಸವು ಇದು ಎರಡು ಇದೆಯಲ್ಲ ಇದೆಯಲ್ಲ ಇದು ಈ ಒಂದು ಅವಿದ್ಯೆ ಅಂತಕ್ಕಂಥದ್ದು ಅದು ಹೆಸವು ನಾಸ್ತಿ, ಅದು ಇರೋದೇ ಇಲ್ಲ. ಯಾಕೆ ಅಂದ್ರೆ ಬೀಜಾಭಾವೇ ಕುತಃ ಫಲಂ, ಬೀಜವೇ ಹಾಕಿಲ್ಲ, ಫಲ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಈ ಏನು ಬೀಜ ಹಾಕಿಲ್ಲ ಅಂತಂದ್ರೆ ಈ ಅವಿದ್ಯಾ ಅಂತನ್ನುವ ಬೀಜವೇ ಇಲ್ಲ. ಅವಿದ್ಯೆ ಏನು ಅವಿದ್ಯಾ ಬೀಜ ಯಾವುದ್ರಿ? ಅದು ಅದೇಪ್ಪ ನಾನು ನನ್ನದು ಎಂಬುದೇ ಅವಿದ್ಯಾ ಎಂಬ ಬೀಜ. ಅದೇ ಹೊರಟೋಗಿದೆ ನಿನ್ನ ಹತ್ರ. ಯಾವುದಕ್ಕೆ ಹಾಗೆ ಹೊರಟೋಗಿದೆ? ಆತ್ಮೈಕತ್ವ ಜ್ಞಾನವಾಗಿದೆ, ಅದು ಹೋಯ್ತದು. ಆತ್ಮೈಕತ್ವ ಜ್ಞಾನವಾಯಿತು. ಆ ಒಂದು ಆತ್ಮೀಯ ಭಾವ ನಾನು ನನ್ನದು ಎಂಬತಕ್ಕಂಥ ಭಾವ ಹೋಯಿತು. ಹೋದ ಮೇಲೆ ಏನಾಗುತ್ತೆ? ಇದು ಯಾವುದು ಇರೋದಿಲ್ಲ, ಆತ್ಮ ನಾನು ಇಲ್ಲ, ನನ್ನದು ಇಲ್ಲ, ಯಾವುದೂ ಇಲ್ಲ. ಯಾಕೆ ಅಂದ್ರೆ ಅವಿದ್ಯೆಯಿಂದ ಕಲ್ಪಿತವಾಗಿತ್ತು, ಅವಿದ್ಯೆ ಹೋಯ್ತು, ಬೀಜಾಭಾವೇ ಬರುತ್ತೆ. ಮತ್ತೆ ಇದನ್ನೇ ಮುಂದೆನೂ ಕೂಡ ಅದನ್ನೇ ಉಪದೇಶ ಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಎರಡೂ. ಅಹಮಿತ್ಯಾತ್ಮಧೀರ್ಯಾಚ ಮಮೇತ್ಯಾತ್ಮೀಯ ಧೀರಪಿ, ಇದೇ ಅರ್ಥ ಕೊಡ್ತಕ್ಕಂಥದ್ದು. ಅರ್ಥಶೂನ್ಯೇ ಯದಾಯಸ್ಯ ಸಾತ್ಮಜ್ಞೋ ಭವೇತ್ತದಾ. ಯಾರು ಆತ್ಮಜ್ಞನಾಗಿ ಬಿಡುತ್ತಾನೋ ಅಂದ್ರೇನು? ಆತ್ಮೈಕತ್ವ ಬ್ರಹ್ಮಾತ್ಮೈಕತ್ವವನ್ನ ಅನುಭವ ಪರ್ಯಂತವಾಗಿ ಅವನು ಉಂಟು ಮಾಡಿಕೊಳ್ಳುತ್ತಾನೆಯೋ, ಅನುಭವಕ್ಕೆ ತಂದುಕೊಳ್ಳುತ್ತಾನೆಯೋ ಆತ್ಮೈಕತ್ವವನ್ನ, ಆವಾಗ ಏನಾಗುತ್ತೆ ಅವನಿಗೆ ಅಂದ್ರೆ ಅಹಮಿತ್ಯಾದಿ ಧೀಹಿ, ನಾನು ಎಂಬತಕ್ಕಂಥ ನಾನು ನನ್ನದು ಮುಂತ ಎಲ್ಲ ಅಲ್ಲಿಂದ ಶುರುವಾಗುತ್ತಲ್ಲ. ಎಲ್ಲವೂ ಕೂಡ ನಾನು ಎಂಬತಕ್ಕಂಥ ಎಲ್ಲ ಭಾವ, ಮತ್ತೆ ಮಮೇತಿ ಆತ್ಮೀಯ ಧೀಹಿ, ನನ್ನದು ಎಂಬತಕ್ಕಂಥ ಆತ್ಮೀಯ ಬುದ್ಧಿಯು, ನನ್ನದು ಅಂತಕ್ಕಂಥ ಬುದ್ಧಿಯೂ ಕೂಡ ಏನಾಗುತ್ತೆ? ಅರ್ಥಶೂನ್ಯೆ. ಈ ಎರಡೂ ಬುದ್ಧಿಗಳು ಅರ್ಥಶೂನ್ಯೆ. ಅದಕ್ಕೆ ಯಾವ ಅರ್ಥವೂ ಇಲ್ಲ, ಪ್ರಯೋಜನವೂ ಏನೂ ಇಲ್ಲ. ಅಂದ್ರೆ ಏನು ಅರ್ಥ? ಇಲ್ಲಿ ಪ್ರಯೋಜನವಿಲ್ಲ ಅಂದ್ರೆ ಪ್ರಯೋಜನವಿಲ್ಲ ಅಂದ್ರೆ ಅಲ್ಲಿ ಒಂದು ಪಕ್ಷ ಈ ಜ್ಞಾನ ಆಯ್ತು, ಆತ್ಮೈಕತ್ವ ಜ್ಞಾನ ಆಯ್ತು, ಆದರೂ ಕೂಡ ಈ ಒಂದು ಅವನು ಕೆಲವು ಕಾರ್ಯವನ್ನು ಮಾಡ್ತಾನೆ ಇರ್ತಾನೆ. ಹೌದಾನೆ? ಮಾಡ್ತಾ ಇರ್ತಾನ. ಆ ಮಾಡ್ತಾ ಇರೋದಕ್ಕೆ ಏನು ಕಾರಣ? ಓಹೋ ನೋಡ್ರಿ, ಇವನಲ್ಲಿಗೆ ಕಾರಣ, ಇವನು ಮಾಡ್ತಾ ಇದ್ದಾನೆ, ನಮ್ಮ ಹಾಗೆ ಕಾರ್ಯ ಮಾಡ್ತಾ ಇದ್ದಾನೆ, ಕರ್ಮ ಮಾಡ್ತಾ ಇದ್ದಾನೆ, ಇವನು ಜ್ಞಾನಿ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆ? ಅವನಲ್ಲಿ ಈ ನಾನು ನನ್ನದು ಎಂಬತಕ್ಕಂಥ ಅವಿದ್ಯಾ ಕಲ್ಪಿತವಾಗಿರತಕ್ಕಂಥ ಈ ಸಂಬಂಧ ಇದೆಯಲ್ಲ, ಅದು ಹೋಗಿಬಿಟ್ಟಿದೆ. ಅದು ನಮಗ್ ಗೊತ್ತಾಗೋದಿಲ್ಲ, ಅದು ಅವನಿಗೆ ಮಾತ್ರ ಗೊತ್ತಾಗತಕ್ಕಂಥ ವಿಚಾರ. ಹಾಗೆ ನಾವೇನ್ ಮಾಡ್ತೀವಿ? ನಮ್ಮ ದೃಷ್ಟಿಯಿಂದ ನೋಡಿ, ಏನ್ರಿ ನಮ್ಮ ಹಾಗೆ ಅವನು ಎಲ್ಲ ಮಾಡ್ತಾ ಇದ್ದಾನಲ್ಲಪ್ಪ, ಅವನಾಗಿ ಅಂದ್ಬಿಡ್ತೇವೆ. ಸರಿಯಲ್ಲ. ಯಾಕೆ? ನಮ್ಮ ದೃಷ್ಟಿ ಅದು. ನಾವು ಇಲ್ಲಿಯ ಮನೆಯೊಳಗಿನ ವ್ಯಾಪಾರವನ್ನು ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು? ಮನೆ ಹೇಗಿದೆ ಅಂತ ನೋಡ್ಬೇಕಪ್ಪ, ಎಲಿವೇಶನ್ ಹೇಗೆ ಬಂದಿದೆ ಅಂತ ನೋಡ್ಬೇಕು. ಅವಾಗ ಏನ್ ಮಾಡ್ಬೇಕು? ಮನೆ ಒಳಗೆ ಕೂತ್ಕೊಂಡು ನೋಡಕ್ ಸಾಧ್ಯನಾ? ಮನೆಯಿಂದ ಆಚೆ ಬರಬೇಕು, ಸ್ವಲ್ಪ ದೂರ ನಿಂತ್ಕೋಬೇಕು, ಆಗ ನೋಡ್ಬೇಕು ಮನೆ ಸೌಂದರ್ಯ. ಹೌದ್ ತಾನೆ? ಹಾಗೆ ಇದರಿಂದ ಆಚೆ ಬರ್ಬೇಕು, ಅಲ್ಲೇ ಇದ್ರೆ ಹೇಗೆ ಸಾಧ್ಯ? ಆದ್ದರಿಂದ ಏನಾಗುತ್ತೆ? ಇದು ಅವನು ಈ ಒಂದು ಏನೇ ಮಾಡಿದ್ರೂ ಕೂಡ ಅದು ಒಂದು ಕೇವಲ ಒಂದು ಆಭಾಸ ರೂಪವಾಗಿ ಮಾಡ್ತಾ ಇರ್ತಾನೆ. ಅದು ನಮಗ್ ಗೊತ್ತಾಗಲ್ಲ, ಅದು ಆಭಾಸವೋ ಇಲ್ಲ ಪ್ರತ್ಯಕ್ಷವಾಗಿ ಮಾಡ್ತಾ ಇದ್ದಾನೋ, ಅದು ಅವನಿಗೆ ಮಾತ್ರ ಗೊತ್ತಾಗ್ತಕ್ಕಂಥ ವಿಚಾರ. ಹಾಗಾಗಿ ನಾವು ಅವನ ವಿಚಾರದಲ್ಲಿ ಯಾವ ನಿರ್ಣಯವನ್ನು ಕೂಡ ಮಾಡತಕ್ಕದ್ದಲ್ಲ ಅಂತ ಹೇಳಿ ಈ ಒಂದು ಭಾಗ ಇದೆಯಲ್ಲ, ಇದನ್ನ ಪೂರ್ಣ ಮಾಡ್ತಾರೆ. ಇಲ್ಲಿ ಇದು ಸ್ವಲ್ಪ ವಿಸ್ತಾರವಾಗಿ ಈ ಉಪಾಸಕ ಭಾವವನ್ನ ಹೇಳ್ತಾರೆ. ಇದನ್ನ ಯಾಕೆ ಅಂತ ಅನ್ನೋದಕ್ಕೆ ನಾವು ಅದಕ್ಕೆ ಕಾರಣ ಮತ್ತೆ ಅದಕ್ಕೆ ಪ್ರಮಾಣ ಪೂರ್ವಕವಾದ ಭಾಷ್ಯ ಎಲ್ಲವನ್ನೂ ಕೂಡ ಸ್ವಾಮಿಪಾದರವರು ಇಲ್ಲಿ ಹೇಳಿ ಇದನ್ನ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಅವಿದ್ಯಾ ಪ್ರತ್ಯುಪಸ್ಥಾಪಿತ. ಇಷ್ಟೇ ಇದ್ರ ವಿಚಾರ. ಇಲ್ಲಿಗೆ ಈ ಒಂದು ಭಾಗ ಮುಕ್ತಾಯವಾಯಿತು. ಮುಂದೆ ಏನ್ ಮಾಡ್ತಾರೆ? 11 ಅಂತ ಇಲ್ಲೇ ಹಾಕಿದ್ದಾರೆ, ನಾವು ಇಲ್ಲಿ ಇದನ್ನೇ ನೋಡೋಣ. 11 ಅಂತ ಇದನ್ನು ಇಟ್ಕೊಂಡು ಬ್ರಹ್ಮಾತ್ಮ ಭಾವ ಇದೇನಿದು ಅಂದ್ರೆ, ಇದು ಇಲ್ಲಿಂದ ಮುಂದಕ್ಕೆ ಸರ್ವ ವೇದಾಂತ ಶಾಸ್ತ್ರ ಪ್ರತಿಪಾದ್ಯ.
ಎಲ್ಲ ವೇದಾಂತಗಳು ಕೂಡ ಯಾವುದನ್ನು ಪ್ರತಿಪಾದನೆ ಮಾಡ್ತಾ ಇದೆಯೋ ಆ ಒಂದು ಪರಮಾರ್ಥ ತತ್ವ ಏನು, ಅದರ ಸ್ವರೂಪ ಏನು, ಅದು ಹೇಗೆ ಅಂತಕ್ಕಂಥದ್ದನ್ನ ಅವ್ರಿಗೂ ನನಗೂ ಏನು ಸಂಬಂಧ, ಆ ಪರಬ್ರಹ್ಮ ತತ್ವಕ್ಕೂ ನನಗೂ ಏನು ಸಂಬಂಧ, ಇವೆಲ್ಲವನ್ನು ಕೂಡ ಈ ಮುಂದಿನ ಭಾಗದಲ್ಲಿ ಈಗ ನಾವು ವಿಚಾರ ಮಾಡುತ್ತೇವೆ ಅಂತ ಹೇಳಿ ಸ್ವಾಮಿಪಾದರವರು ಪ್ರತಿಜ್ಞೆ ಮಾಡಿ ಇಲ್ಲಿಂದ ಮುಂದಕ್ಕೆ ಪೂರ್ಣವಾಗಿ ಒಂದು ಈ ಉಪನಿಷತ್ ಪ್ರತಿಪಾದ್ಯವಾದ ತತ್ವಕ್ಕೆ ಸಂಬಂಧಪಟ್ಟ ವಿಚಾರ. ಇಲ್ಲಿಯವರೆಗೂ ಕೂಡ ಉಪಾಸ್ಯ ಉಪಾಸಕ ಅವಿದ್ಯಾ ಪ್ರತ್ಯಪಸ್ಥಾಪಕ ಎಲ್ಲ ಅವಿದ್ಯೆಗೆ ಸಂಬಂಧಪಟ್ಟ ವಿಚಾರವನ್ನು ಹೇಳಾಯಿತು. ಈಗ ನಿಜವಾದ ಪರಮಾರ್ಥ ತತ್ವ ಇದೆಯಲ್ಲ ಅದನ್ನು ಕುರಿತು ಆ ಸ್ವರೂಪ ಏನು ಅಂತ ಹೇಳಿ ಅದಕ್ಕೆ ಭಾಷ್ಯ ಪ್ರಮಾಣವನ್ನು ಕೊಟ್ಟು ಸಿದ್ಧ ಮಾಡ್ತಾ ಇದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.